ಯಜಮಾನ್ರೆ ನಮಸ್ಕಾರ. ಏನು ನಿಮ್ಮ ಹೆಸರು? ಬಿ ಎಸ್ ಶಿವೇಗೌಡ ಅಂತ. ಯಾವ ಊರವ್ರು ತಾವು? ಬೊಮ್ಮೇನಹಳ್ಳಿ ಅವರು. ನೀವು? ನಾಗಮಂಗಲ ತಾಲೂಕು ಬೊಮ್ಮೇನಹಳ್ಳಿ. ಹಾಂ. ಈಗ ನೀವು ಈ ವಯಸ್ಸಲ್ಲಿ ಜಾತ್ರೆಗೆಲ್ಲ ಚಳಿಲಿ ಬಂದಿದ್ರಲ್ಲ, ಯಾಕೆ? ನಮಗೆ ಅಭ್ಯಾಸ ಬರ ಹಳ್ಳಿಕಾರ ದನ ಸಾಕ್ಬೇಕು, ಮಾರ್ಬೇಕು. ಬಸಪ್ಪ ನಮಗೆ ಒಳ್ಳೆ ಶ್ರೇಯಸ್ ಕೊಡೋಣ. ಹಂಗೆ ಅಂದ್ರೆ ಬಸಪ್ಪನಿಂದ ಒಳ್ಳೆ ದುಡ್ಡು ಮಾಡಿದಿರಾ? ಒಳ್ಳೆ ದುಡ್ಡು ಮಾಡಿದ್ದೀವಿ ಸ್ವಾಮಿ. ಜಮೀನ್ ಗಿಮೀನ್ ಎಲ್ಲ ಮಾಡಿದಿರಾ? ಹಂಗೆ 1966ರಲ್ಲಿ ನಮ್ದು SLC. 1966ರಲ್ಲಿ SLC. ಏನ್ ಗೌರ್ಮೆಂಟ್ ಕೆಲಸ ಸಿಕ್ಕಿತಾ? ಕೆಲಸ ತಹಸೀಲ್ದಾರ್ ಇದು ಮಾಸ್ಟರ್ ಕೆಲಸ ಬಂತು. ನಮ್ಮ ತಾಯಿ ಬೇಡ ಅಂದ್ಲು. ಬಾ 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 ಬಾ. ಹೊಲ ಉಳೋರಿಲ್ಲ, ದೂರ ಬೇಡ ಅಂದ್ಲು. ಹೊಲ ಉಳೋರಿಲ್ಲ ಅಂತೇಳಿ ಹೊಲ ಉಳಿಸಿದ್ರು. ಪೋಸ್ಟ್ ಮಾಸ್ಟರ್ ಕೆಲಸ 15 ರೂಪಾಯಿ ಸಂಬಳ 10 ರೂಪಾಯಿ ತಿನ್ನಕ ಬೇಡ ಅಂದ್ರು. ಹಂಗೆ ಅಂದ್ರೆ ಇವಾಗ ಅದನ್ನೆಲ್ಲ ಮಾಡ್ಕೊಂಡು ರೈತರಾಗಿದ್ದೀರಲ್ಲ, ಇವಾಗ ಏನ್ ಏಜು? 80 ವರ್ಷ ಅನ್ಕೊಳ್ಳಿ. 80 ವರ್ಷದಲ್ಲಿ ಈಗ್ಲೂ 40 ವರ್ಷದ ಹುಡುಗರ ತರ ದನ ಕಟ್ಕೊಂಡಿದ್ರಲ್ಲ, ಏನ್ ಸೀಕ್ರೆಟ್ ಇದು? ಹಂಗೆ ಭಗವಂತ ಆಶೀರ್ವಾದ. ನಿಮ್ಕೊಂಡಿದೀಯ ಭಗವಂತ. ಹಂಗೆ ಶುಗರು BP ಎಲ್ಲ ಐತೆ. ಥೈರಾಯ್ಡ್ ಐತೆ. 3 ಮಾತ್ರೆ ದಿವಸಕ್ಕೆ. ಅಲ್ಲ ಆದ್ರೂ ರೈತರಾಗಿ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ತುಂಬಾ ಒಂದು ಖುಷಿ ಆಗುತ್ತೆ. ಇವೆಲ್ಲ ನೀವು ದನ ತರಬೇಕು ಅಂದ್ರೆ ಯಾವ ಕಡೆ ಹೋಗ್ತೀರಾ? ರಾಮನಗರ, ಚನ್ನಪಟ್ಟಣ, ಮಾಗಡಿ, ಆಮೇಲೆ ಆ ಕಡೆ ಎಲ್ಲ ಹೋಗ್ತಾ ಇದೀವಿ. ಆ ಕಡೆ ಎಲ್ಲ ಹೋಗಿ ದನ ತುಂಬ್ಕೊ ಬರ್ತೀರಾ? ನೀವೆಲ್ಲ 120 ತಗೊಬಂದು ಕೂಟ ಮಾಡೋದಾ? ಕೂಟ ಮಾಡ್ಬಿಟ್ಟು ಮಾರ್ತೀರಾ? ಅಂದ್ರೆ ಮಾರ್ತೀರಾ ಅವಾಗ್ಲೇನೆ ಅಥವಾ ವರ್ಷಕ್ಕೊಂದ್ಸತಿ ಜಾತ್ರೆ ಬರ್ತೀರಾ? ಜಾತ್ರೆಗೆ ಬಂದು ಜಾತ್ರೆಲಿ ಮಾರ್ತೀರಾ? ತುಂಬಾ ಒಂದು ಖುಷಿ ಆಗುತ್ತೆ ಹಂಗಾದ್ರೆ. ಇವಕ್ಕೆಲ್ಲ ಏನೇನು ತಿಂಡಿ ಕೊಡೋದು? ರವೆ ಬೂಸ, ಹಿಂಡಿ, ತುಪ್ಪ, ಎಣ್ಣೆ, ಹಾಲು ಎಲ್ಲವನ್ನು ಕೊಡ್ತೀರಾ? ತುಂಬಾ ಒಂದು ಖುಷಿ ಆಗುತ್ತೆ ಹಂಗಾರೆ. ಅಬ್ಬಾ, ಅಂದ್ರೆ ಈಗ ಮುಂದೆ ಇನ್ನ ಹುಟ್ಟ ಮಕ್ಕಳುಗಳು ಮೊಮ್ಮಕ್ಕಳುಗಳಿಗೆ ಏನೇನು ಬೇಕು ಎಲ್ಲ ನೀವು ಮಾಡಿಕ್ಕಿದ್ದೀರಾ ಅಂತ ಆಯ್ತು. ರೆಡಿ ಬಂದು ಇದು ಮಾಡವನೆ. ಈಗ ಇಷ್ಟೆಲ್ಲ ಸಾಕಾಟ ಮಾಡ್ತಿರಲ್ಲ, ಇದು ಖರ್ಚು ಅಂತ ಅನಿಸ್ಲಿಲ್ವಾ ನಿಮಗೆ? ಹಂಗೆ ಖರ್ಚು ಬಂದ್ರೂ ಏನು ತೊಂದರೆ ಏನಿಲ್ಲ. ಆ ಥರ ಅಲ್ಲ, ಈ ವಯಸ್ಸಲ್ಲಿ ನೆಮ್ಮದಿಯಾಗೆ 190 ಹಾಕೊಂಡು ರೆಸ್ಟ್ ಮಾಡ್ಕೊಂಡು ಮನೆಯಲ್ಲಿ. ನೀವು ಜೂನ್ದಲ್ಲೇ ಎಣ್ಣೆ ಕುಡ್ದಿಲ್ಲ? ಬಾಸ್, ಇದು ಒಪ್ಪಬೇಕಾದದ್ದೇನೆ. ನೆನ್ನೆ ಕುರುಕ್ಷೇತ್ರದಲ್ಲಿ ಕೃಷ್ಣನ 5 ಸರಿ. ಅಂದ್ರೆ ಆಗಿನ ಕಾಲದವರೆಲ್ಲ ನಾಟಕ ಆಡೋದೆಲ್ಲ ಫೇಮಸ್ ಅಲ್ವಾ? ಫೇಮಸ್. ದ್ರೌಪದಿ ಮಾಡಿದ್ದೆ. ಈಗ ಈ ದನ ಕರುಗಳೆಲ್ಲ ಇದಾವಲ್ಲ, ಸಾಕ್ತಿರಲ್ಲ, ಇವಕ್ಕೆಲ್ಲ ಸುಳಿ ಸುದ್ದ ಯಾರು ನೋಡ್ತಾರೆ? ನಾವೇ ನೋಡ್ತೀವಿ. ಇದನ್ನೆಲ್ಲ ಮಕ್ಳಿಗೆ ಮೊಮ್ಮಕ್ಳಿಗೆ ಕಲ್ಸಿದಿರಾ? ಎಲ್ಲಾರ್ಗು ಕಲ್ಸಿದಿರಾ? ಓಕೆ, ತುಂಬಾ ಒಂದು ಖುಷಿ ಆಗುತ್ತೆ ಹಂಗಂದ್ರೆ. ಈಗ ಮನೆಗೆ ಹೋದ್ರೆ ಇವು ಮಾರದೇನೆ ಕೊಡ್ತೀರಾ ನೀವು? ಇಲ್ಲ ಅಂದ್ರೆ ಇಲ್ಲ. ಓಕೆ, ಇದು ಏನ್ ನಿಮ್ಮ ಮೊಬೈಲ್ ನಂಬರು? ಮೊಬೈಲ್ ನಂಬರ್ ಏನು? 9742 3432 682. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರ ಒಂದು ಮೊಬೈಲ್ ನಂಬರ್ ಇದು. ಈ ಯಜಮಾನರು ಒಂದು ಜೊತೆ ದನಗಳನ್ನು ಸಾಕಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಈ ವಯಸ್ಸಲ್ಲಿ ದನ ಸಾಕೋದೇ ಗ್ರೇಟು. ಅಂಥದ್ರಲ್ಲಿ ಬಂದು ನೈಟಲ್ಲಿ ಜಾತ್ರೆಯಲ್ಲಿದ್ದು ಒಂದು ಖುಷಿಯಿಂದ ಹೋಗ್ತಾರೆ ಅಂತಂದರೆ ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ತುಂಬ ಒಂದು ದೊಡ್ಡ ಒಂದು ವ್ಯಕ್ತಿತ್ವ ಅದು. ಯಾಕೆಂದರೆ ಈ ಏಜಲ್ಲಿ ಬಂದು ಇಷ್ಟೆಲ್ಲ ಮಾಡಿ ನಾನು ಜಾತ್ರೆಗೆ ಹೋಗ್ಬೇಕು ಅನ್ನೋ ಕ್ರೇಜ್ ಇದೆಯಲ್ಲ, ಅದು ಅಲ್ಟಿಮೇಟು. ಬನ್ನಿ ಹಾಗೆ ಯಜಮಾನ್ರೆ. ಈಗ ನೀವು ಆ ಏಜಲ್ಲಿ SSLC ಮಾಡಿ ಅಷ್ಟೆಲ್ಲ ಓದಿದ್ರಲ್ಲ, ನೀವು ಗೌರ್ಮೆಂಟ್ ಕೆಲಸನೋ ಅಥವಾ ಸೆಂಟ್ರಲ್ ಕೆಲಸನೋ ಯಾವ್ದಾರ ಒಂದು ತಗೊಂಡು? ಪೋಸ್ಟ್ ಮಾಸ್ಟರ್ ಕೆಲಸ ಬಂತು ಸೆಂಟ್ರಲ್ಲು. ಸೆಂಟ್ರಲ್ಗಿಂದು ನಮ್ಮ ತಾಯಿ ಬೇಡ ಅದು. ಓಕೆ, ನಮ್ಮಲ್ಲಿ ಮಾಸ್ಟರ್ ಕೆಲಸ ಬಂತು. ಅದು ಬೇಡ, ದೂರ ಬೇಡ. ಓಕೆ, ಈಗ ಬೂಕನ್ ಮಠದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಜಾರ್ ಚೆನ್ನಾಗಿದೆಯಾ ಇಲ್ವಾ? ಚೆನ್ನಾಗಿದ್ಯಾ? ಭಗವಂತ ರಂಗನಾಥ ಎಲ್ಲಾನು ಕೊಡ್ತಾನೆ. ಅಲ್ಲ, ಕೆಲವ್ರು ಹೇಳ್ತಾರೆ ಯಾರು ಗಿರಾಕಿನೇ ಇಲ್ಲ. 3 ಜೊತೆ ಮಾರಿದ್ದೀವಿ, ಇದು ಮಾರೋದ್ರಲ್ಲಿ ಇದ್ದೀವಿ.
ಅಲ್ಲ ಎಲ್ಲರೂ ಹೇಳ್ತಾರೆ ಇಲ್ಲ ವ್ಯಾಪಾರ ಇಲ್ಲ ಏನು ಮಾಡೋದು ಅಂತ. ಪರವಾಗಿಲ್ಲ ಚೆನ್ನಾಗಿದ್ದಾವೆ ಅಂಥದ್ದೇನಿಲ್ಲ ಅಲ್ಲ, ಎಲ್ಲರೂ 90% ಹಣ ವ್ಯಾಪಾರ ಇಲ್ಲ, ಎಲ್ಲ ಡೌನ್ ಆಗೋಯ್ತು ಅಂತಾರೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಏನಿದ್ರು ಪರವಾಗಿಲ್ಲ ಅಂತ ಏನು ಬೇರಿಲ್ಲ. ಹಾಂ, ಅದಕ್ಕೋಸ್ಕರ ಓಕೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ವ್ಯಾಪಾರ ಪರವಾಗಿಲ್ವಂತೆ, ಸುಮಾರಾಗಿದೆ ಅಂತಿದ್ದಾರೆ. ಕೆಲವ್ರು ನೋಡಿದ್ರೆ ಬೇಡ ಚೆನ್ನಾಗಿಲ್ಲ ಸರ್, ಪ್ರತಿ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಫ್ಲಾಪ್ ಅಂತ ಹೇಳ್ತಿದ್ದಾರೆ. ಬನ್ನಿ ಹಾಗೆ ಇನ್ನು ನೆಕ್ಸ್ಟ್ ಇದ್ದಾರೆ, ಯಾರನ್ನ ಮಾತಾಡ್ಸೋಣ, ಕೇಳೋಣ. ಯಾಕೆಂದರೆ ಮೂಲ ಹಳ್ಳಿ ರೈತರನ್ನ ಕೇಳಿದಾಗ ಇದಕ್ಕೆ ಉತ್ತರ ಸಿಗುತ್ತೆ. ಯಾರೋ ಒಬ್ಬರು ದಳ್ಳಾಳಿನ ಕೇಳಿದಾಗ 100 ರೂಪಾಯಿ ಕಮಿಷನ್ ಸಿಗುತ್ತೆ ಅನ್ನೋ ಥರ ಲೆಕ್ಕಾಚಾರವಾಗಿರ್ತದೆ. ಬನ್ನಿ ಮೂಲ ರೈತರನ್ನ ಹುಡ್ಕೋಣ ನಾವು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ಮೂಲ ರೈತರುಗಳಿದ್ದಾರೋ ಆ ಮೂಲ ರೈತರುಗಳನ್ನು ನಾವು ಕೇಳ್ತಾ ಹೋಗೋಣ. ಯಾರ್ಯಾರ ಪರಿಸ್ಥಿತಿ ಹೆಂಗಿದೆಯೋ ಗೊತ್ತಿಲ್ಲ, ನೋಡೋಣ. ನೋಡ್ತಾ ಇರ್ಬೋದು ಅವರ ಪರಿಸ್ಥಿತಿ ಹೆಂಗಿದೆ ಅಂತ ನಾವು ಒಂದ್ಸತಿ ಕೇಳೋಣ. ಯಾಕೆಂದರೆ ಈ ವರ್ಷ ಎಲ್ಲರೂ ಜಾತ್ರೆ ಪ್ಲಾಫ್ ಅಂತಿದ್ದಾರೆ, ಅವ್ರು ಏನಂತಾರೆ ಕೇಳೋಣ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ್ ಬಿಕೆ. ಓ, ನಮ್ಮ ಹೆಸರವ್ರೆ? ಹೌದು. ಓಕೆ, ತುಂಬ ಖುಷಿ ಆಗ್ತಿದೆ. ಅಣ್ಣ ಎಷ್ಟು ಜೊತೆ ದನ ಸಾಕಿರೋದು ನೀವು? ನಾವು ಒಂದೇ ಜೊತೆ ಸರ್. ಒಂದೇ ಜೊತೆ? ಪ್ರತಿ ವರ್ಷ ಇರುತ್ತವ? ಪ್ರತಿ ವರ್ಷ ಬರ್ತೀವಿ ಸರ್. ಹಳೆ ಈಗ ಒಂದು 8-9 ವರ್ಷದಿಂದ ಬಿಟ್ಬಿಟ್ಟಿದ್ವು. ಈಗ ಒಂದು 3 ವರ್ಷದಿಂದವ ಮತ್ತೆ ನಮ್ಮ ಅಪ್ಪರು ಮಾಡ್ತಿದ್ವು ಹಿಂದೆ, ಅವ್ರು ಬಿಟ್ಬಿಟ್ರು. ನಾವೇನ್ ಮಾಡ್ದೋ ಅದೇ ವೃತ್ತಿ ತಿರ್ಗಾ ಮತ್ತೆ ಜಾತ್ರೆಗೆ ಬರ್ಬೇಕು ಅಂತ ಈಗ ಒಂದು 3 ವರ್ಷದಿಂದ ಮತ್ತೆ ಮತ್ತೆ ಸ್ಟಾರ್ಟ್ ಮಾಡಿದಿರಾ? ಚಿಕ್ಕ ಹುಡುಗರಲ್ಲಿ ನಮ್ಮ ಅಪ್ಪರ ಜೊತೆ ಬರ್ತಿದ್ದು, ಆ ಕಲೆ ಮತ್ತೆ ರೂಢಿಸ್ಕೊಂಡಿದೀವಿ ಇವಾಗ. ಓ, ಅಂದ್ರೆ ಅವಾಗ ದುಡ್ಡಿರಲ್ಲ, ಇವಾಗ ದುಡ್ಡದೆ ಅಂತ ಆಯ್ತು. ನಾವೇ ದುಡಿಯಂಗಾಗಿದ್ದೀವಿ. ನಮ್ಮ ಅಪ್ಪರ ಕೈ ಬಿಟ್ರು ನಾವು ಮಾಡ್ತೀವಿ ಅನ್ನೋ ಚಾಲದಿಂದವ. ಓಕೆ, ಈ ವರ್ಷ ಬುಕ್ಕದ ರಂಗನಾಥ ಸ್ವಾಮಿ ಜಾತ್ರೆ ಹೆಂಗಿದೆ, ಹೆಂಗ್ ಅನ್ಸುತ್ತೆ ನಿಮ್ಗೆ? ಸ್ವಲ್ಪ ಮುಂಕೆ ಸಹ ಈ ವರ್ಷ ಮುಂಕೆ. ಇನ್ನು ನಾನು ದಾವಣಿನೇ ಹಾಕಿರಲ್ಲ, ಮಾರಿದ್ದೆ ವಾದಷ್ಟು ನಾನು 10,000 ಲಾಭಕ್ಕೆ. 10,000 ಲಾಭಕ್ಕೆ ಮಾರಿದ್ರಿ? ಮಾರಿದ್ದು ಈ ವರ್ಷ ಒಂದು ಸ್ವಲ್ಪ ಮುಂಕೆ, ಆದ್ರೂ ಮಾರಿದ್ದೀನಿ ಈ ವರ್ಷ ನಾನು. ಮಾರಿದ್ದೀನಿ. ಓಕೆ, ಇವೆಲ್ಲ ಎಲ್ಲಿ ಯಾವ ಕಡೆ ಹೋಗ್ತಾರದ್ ನೀವು ದನ ಕರುಗಳನ್ನ? ನಮ್ಗೆಲ್ಲ ಇನ್ನು ಸುಳಿ ಸುದ್ದ ನೋಡಕ್ ಬರಕಲ್ಲ, ನಮ್ಮ ಅಪ್ಪರ್ಗೂ ಬರಕಲ್ಲ ಸರಿಯಾಗಿ. ನಮ್ಮೂರಲ್ಲಿ ಒಬ್ರನ್ನ ಮೊದ್ಲು ಮಾತಾಡ್ಸಿರಲ್ಲ, ಶಿವೇಗೌಡರು ಅಂತವ. ತಾತಪ್ಪನ್ನ ಅವ್ರನ್ನ ಹಿಡ್ಕೊಂಡು ಸುಳಿ ಸುದ್ದ ನೋಡಕ್ಕೆಲ್ಲ ಕರ್ಕೊಂಡೋಗಿ ಒಳ್ಳೆ ಜಾತಿ ಕರುಗಳೇ ಹಿಡ್ಕೊಂಡ್ ಬರ್ತೀವಿ ಸರ್. ಓಕೆ, ಇವಕ್ಕೆಲ್ಲ ಏನೇನ್ ಸುಳಿ ಇದಾವೆ, ಏನಾರ ಇದಾವ ಇಲ್ವಾ? ಸುಳಿ ಎಲ್ಲ ನಮಗೂ ಶಿವಪ್ಪ ಸುಮಾರು ಹೇಳ್ಕೊಟ್ಟವ್ರೆ. ಕರಕ್ ಸುಳಿ, ಮಾತಾಡ್ ಸುಳಿ, ಬೇರ್ ಸುಳಿ ಎಲ್ಲ ನೋಡ್ತೀರಾ? ಓಕೆ, ಇವ್ರಲ್ಲಿ ಯಾವುದೇ ತಪ್ಪಿಲ್ಲ? ನಮ್ಮೂರಲ್ಲಿ ಯಾವ ತಪ್ಪಿಲ್ಲ ಸರ್. ನಿಮ್ಮೂರಲ್ಲಿ ಯಾವ್ದು ತಪ್ಪಿಲ್ಲ? ನಾವು ಅಂತ ಕರುಗಳು ಹಿಡ್ಕೊಳಕ್ಕೆಲ್ಲ ತಪ್ಪಿರೋವ ನೋಡಿ ಹಿಡ್ಕೊಡ್ತಾರೆ ನಮ್ಮ ಶಿವಪ್ಪರು. ಹಂಗಾಗಿ ತುಂಬಾ ಒಂದು ಖುಷಿಯಾಗಿ ಇದ್ದೀರಾ? ಅಂದ್ರೆ ಜಾತ್ರೆ ಮಾಡಕ್ ಖುಷಿಯಾಗಿದೆ, ಆದ್ರೆ ವ್ಯಾಪಾರ ಇಲ್ಲ ಅನ್ನೋದೊಂದು ಬೇಜಾರು. ವ್ಯಾಪಾರ ಇಲ್ಲ ಅಂದ್ರೂ ಬಂದ್ ನಾವೆಲ್ಲ ವರ್ಷ ಎಲ್ಲ ನಾವೇನು ಎಲ್ಲೂ ಸೋಕಿಗೆ ಹೋಗಲ್ಲ. ನಾವು ಅಲ್ಲಿ ಆ ದೇಶ ಈ ದೇಶ ಸುತ್ತ ಆಸಿಲ್ಲ ನಮ್ಗೆ. ಓದಿರೋರು ಜರ್ಮನು, ಆಫ್ರಿಕಾ, ಅಮೇರಿಕಾ ಅಂತ ಹೋಯ್ತಾರೆ. ನಾವು ಹಂಗಲ್ಲ. ಜಾತ್ರೆಗಳು ಚುಂಚುನ್ ಕಟ್ಟಿಗೆ ಹೋಯ್ತು, ನಮ್ ಚುಂಚುನ್ ಕಟ್ಟಿಗೆ ಹೋಯ್ದವ್ರು ಅದೇ ಖುಷಿ, ಘಾಟಿಗೆ ಹೋಯ್ದವ್ರು ಇನ್ನೂ ಖುಷಿ. ಬೂಕುನ್ ಬೆಟ್ಟಕ್ಕೆ ಬಂದು ನಾವು ದನ ಮಾರಿದವ್ರು ಅದ್ರಂತ ಇನ್ಯಾವ್ದು ಇಲ್ಲ, ದೊಡ್ಡ ಖುಷಿ ನಮ್ಗೆ. ಆತರ ಅಂದ್ರೆ ಜಾತ್ರೆಗೆ ಹೋಗಿ ಮಾರ್ಕೊಂಡು ಇರೋ ಬರೋ ಹೊಸ ಫ್ರೆಂಡ್ಸ್ ಮಾಡ್ಕೊಂಡು ಹಳೆ ಫ್ರೆಂಡ್ಸ್ ಎಲ್ಲ ಜೊತೆಲಿ ಸೇರ್ಕೊಂಡ್ರೆ ಅದೇ ಒಂದು ಖುಷಿ, ಅದೇ ಒಂದು ಪಬ್ಬು ಪಾರ್ಟಿ ತರ. ಹೌದು ಸರ್, ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ. ಓಕೆ, ಇವಕ್ಕೆಲ್ಲ ಏನೇನ್ ತಿಂಡಿ ಕೊಡೋದು? ಕೈ ತಿಂಡಿ, ನುಚ್ಚು, ರವೆ ಬೂಸ, ಹಾಲು, ರವೆ. ನಿಮ್ ಕಡೆ ಎಲ್ಲ ಬೆಣ್ಣೆ ಗಿಣ್ಣೆ ಜೋರ ಕೊಡ್ತೀರಾ? ಕಡೆ ನಾವು ನಾಮಂಗಲ ಬೆಣ್ಣೆ ಫೇಮಸ್ ನಾವು. ಹಂಗೆ ತುಂಬಾ ಒಂದು ಖುಷಿ ಆಗುತ್ತೆ. ತುಂಬಾ ಖುಷಿ ಸರ್. ನಾವು ಓದಿರೋದು ಸೆಕೆಂಡ್ ಪಿ ಯು ಸಿ ಓದಿ ವ್ಯವಸಾಯ ಮಾಡ್ತಾ ಇದ್ದೀರಾ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ಬಿಟ್ಟು ಈಗ ವ್ಯವಸಾಯ ಇಳಿದಿದ್ದೀನಿ. ನನ್ನ ಮಗ 1.5 ವರ್ಷನು, ಅವನಿಗೂ ಇವತ್ತ ದನ ಹಿಡ್ಕೋಬೇಕು ಅನ್ನೋ ಆಸೆ. ಅವ್ನ ಕೈಲಿ ಆಗದವರು ಒಂದ್ ಇಡೀ ಹುಲ್ ಆಗ್ತಾನೆ. ಹಂಗೆ ತುಂಬಾ ಒಂದು ಖುಷಿ ಆಗುತ್ತೆ. ಹಾಗಾದ್ರೆ ತುಂಬಾ ಖುಷಿ ಸರ್, ತುಂಬಾ ಒಂದು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಆಮೇಲೆ ನಮ್ಮ ಮನೆಯಲ್ಲಿ, ನಮ್ಮ ಅಮ್ಮನೆಯಲ್ಲಿ, ನಮ್ಮ ಹೆಂಗಸ್ರಲ್ಲಿ ಅವರು ಅಷ್ಟೇ. ದನ ತಂದು ಬಿಟ್ರೆ ನಾವು ಕೆಲ್ಸಕ್ಕೆ ಹೋದ್ರು ಅವರೇ ಹುಲ್ಲು ಹಾಕೊಳ್ಳೋದು, ತಿಂಡಿ ಕೊಡೋದು, ಏನಿದ್ರು ನಮ್ಮನೆ ಹೆಂಗಸ್ರುಗಳಿಗೂ ನಾವು ಇವು ಪ್ರಾಣಿ ಇನ್ನಂಗೆ ನೋಡಕ್ಕಲ್ಲ. ಸೀಮೆ ಹಸ್ಗಳೆಲ್ಲ ಪ್ರಾಣಿ ಇನ್ನಂಗೆ ನೋಡ್ಕೊಂಡ್ರು. ಬಸವಣ್ಣ ದೇವ್ರು ಮಾತ್ರವ ಮನೆ ಮನುಷ್ಯರು, ನಮ್ಮ ಒಬ್ಬ ಸದಸ್ಯರು ಅಂತಾರ ನೋಡ್ಕೊಳ್ಳೋದು ನಾವು ಆ ಥರ. ಓಕೆ, ಇಲ್ಲಿ ಮಾರದೆ ಹೋದ್ರೆ ಮನೆಗೆ ವಾಪಸ್ ಹೋಯ್ತೀವಿ ಸರ್. ಓಕೆ, ಯಾರಾದರೂ ವೀಕ್ಷಕರು ಕೇಳಿ ಕೊಡ್ತೀರಾ ಫೋನ್ ಮಾಡಿದ್ರೆ? ನಮ್ಮ ಕೊಟ್ಟಾಗ ಸರ್ ಎಲ್ಲರೂ ಕೊಡಿವು. ಓ, ಇವು ಕೊಟ್ರ? ಇವು ಮಾರದ್ರ? ಎಷ್ಟಕ್ಕೆ ಮಾರದ್ರಿ? ಒಂದು 15 ಕೊಟ್ಟಿದ್ದೀವಿ ಸರ್. ಒಂದು 15? ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ರಿ, ಯಾಕಂದ್ರೆ ರೈತರು ನೀವು. ಓ, ತಗೊಂಡಿರೋ ಇಲ್ಲೇ ಅವ್ರು ಅಂತೇನೋ. ಸೂಪರ್ ಸರ್, ಬನ್ನಿ ಸರ್, ಹಂಗೇನೆ ಖುಷಿ ಆಗುತ್ತೆ ನೋಡಿ. ಸರ್ ನಮಸ್ತೆ, ಯಾವ ಊರವ್ರು ಸರ್ ತಾವು? ಸರ್ ನಮ್ದು ತುರುವೇಕೆರೆ ತಾಲೂಕು, ಕೋಳಲ್ಲ ಅಂತ ಹೇಳ್ಬಿಟ್ಟು. ಓಕೆ, ನಾವು ಇವ್ರ ಹತ್ರ ದನ ತಗೊಂಡಿದ್ದೀವಿ ಇವತ್ತ. ದನ ತಗೊಂಡಿದ್ದೀರಾ? ಅಣ್ಣ ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ. ಯಾಕೆಂದ್ರೆ ಅವರು ಖುಷಿಯಿಂದ ಕೊಟ್ಟರು. ಅಣ್ಣ, ಇವಾಗ ಮೂಲ ರೈತರ ಹತ್ರ ನೀವು ದನ ತಗೊಂಡ್ರಿ,
ಸುಳ್ಳು ಹೇಳ್ಬೇಡಿ ಅಂತ ಕೇಳಿದಾಗ ರೇಟ್ ವಿಚಾರದಲ್ಲಿ ಇಲ್ಲ ಅಣ್ಣ ನಾವೇ ತೊಗೊಂಡಿರೋದು ಅಂತ ಹಿಂದೆಗಡೆ ಹೇಳಿದ್ರಿ. ತುಂಬ ಅವ್ನು ಖುಷಿ ಆಯಿತು. ಅಣ್ಣ ಈಗ ನೀವು ಸತ್ಯವಾಗ್ಲೂ ಅವ್ರ ಹತ್ರ ದನ ತೊಗೊಂಡಿರೋದು ಅದೇ ಬೆಲೆಗಾ? ಸತ್ಯವಾಗ್ಲೂ ಇದೇ ಬೆಲೆ ತಗೊಂಡಿರೋದು. ಓಕೆ, ಏನು ಬೆಲೆ? 15,000. ಲಕ್ಷದ 15,000ಕ್ಕೆ ನೀವು ಪರ್ಚೇಸ್ ಮಾಡಿದ್ದೀರಾ. ನಿಮಗೆ ಸಂಪೂರ್ಣ ಖುಷಿ ಇದೆಯಾ? ದನ 5,000 ದನ ಬಗ್ಗೆ ಖುಷಿ ಇದೆ. ಒಂದು 5,000 10,000 ಜಾಸ್ತಿ ಆಯಿತು ಅನ್ಸುತ್ತೆ. ಆಗಲಿ ಬಸವಣ್ಣಂಗೆ ಹಾಕಿದ್ದೀವಿ. ಇನ್ನೊಂದು ಖುಷಿ ಏನಪ್ಪ ಅಂದರೆ ರೈತರ ಹತ್ರ ತಗೊಂಡಿದ್ದೀವಿ. 5,000 10,000 ಸಿಕ್ಕಿದೆ ರೈತರಿಗೆ ಸಿಗುತ್ತೆ. ಯಾರೋ ದಳ್ಳಾಳಿ ಹತ್ರನೋ ಇಲ್ಲ ಮತ್ತೊಬ್ಬರು ಶಾಮಿಯಾನದಲ್ಲೋ ಅವ್ರ ಹತ್ರ ತಗೊಂಡು ಅವ್ರಿಗೆ 10,000 20,000 50,000 ಜಾಸ್ತಿ ಕೊಟ್ಟು ಅವ್ರು ಮೇಸಿರೇತ್ ಕಟ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ತಗೊಂಡು ನಾವು ಮೇಯಿಸ್ಬೇಕು ಅಂತ ಒಂದು ಖುಷಿಯಿಂದ ತಗೊಂಡಿದ್ದೀವಿ. ರೈತರ ಹತ್ರ ತಗೊಂಡಿದ್ದೀವಿ. ರೈತರ ಹತ್ರ ತೊಗೊಂಡಿದ್ದೀರಾ ಅಂದರೆ ಮುಂದಿನ ವರ್ಷ ಅವನು ಮತ್ತೆ ನಿಮ್ಮನ್ನು ಕಂಡಾಗ ಒಂದು ಖುಷಿ ಪಡಬೇಕು. ನಿಮಗೂ ಒಂದು 4 ರೂಪಾಯಿ ಸಿಗಬೇಕು, ಅವ್ರಿಗೂ 4 ರೂಪಾಯಿ ಸಿಕ್ಕಿದಾಗ ಎಲ್ಲೋ ಒಂದು ಕಡೆ ಮತ್ತೆ ನೀವು ಅವ್ರ ಪೆಂಡಾಲ್ಗೆ ಅಥವಾ ಅವ್ರ ಜಾಗಕ್ಕೆ ಬಂದಾಗ ಒಂದು ಖುಷಿ ಆಗುತ್ತೆ ಅಲ್ವಾ? ಆ ಥರ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಕರುಗಳನ್ನು ಅವರು ಪರ್ಚೇಸ್ ಮಾಡಿದಾರಂತೆ. ತುಂಬ ಒಂದು ಖುಷಿ ಆಗುತ್ತೆ ನೋಡಿ. ಅದೇ ಹೇಳೋದು, ಮೂಲ ರೈತರ ಹತ್ರ ತಗೊಂಡಾಗ ಯಾಕೆ ಖುಷಿ ಪಡ್ತಾರೆ ಜನ ಅಂದರೆ ನೋಡಿ ಇದೇ ಕಾರಣಕ್ಕೆ. ತುಂಬ ಒಂದು ನಮಗೂ ಒಂದು ಖುಷಿ. ಯಾಕೆ ಅಂತಂದರೆ ಈ ಥರ ಒಂದು ರೈತರ ಮನೆಯಿಂದ ಇನ್ನೊಬ್ಬ ರೈತ ಬಂದು ತಗೊಂಡ್ರೆ ತುಂಬಾ ಒಂದು ಇದಿರುತ್ತೆ. ಯಾವ ಥರ ಅಂತಂದರೆ ಯಾವುದೇ ಒಂದು ಮೋಸ ಆಗಲ್ಲ, ಅವನಿಗೆ ನೋವಾಗಲ್ಲ. ಇದೆಲ್ಲವನ್ನು ನೋಡಿದಾಗ ನಮಗೆ ತುಂಬಾ ಒಂದು ಖುಷಿ ಸಿಗುತ್ತೆ. ಅಣ್ಣ ಇವಾಗ ಈ ದನನ ನೀವು ಬೇರೆ ಜಾತ್ರೆಗೆ ಹಾಕೋದಾ? ಸರ್ ಇಲ್ಲ ಸರ್, ನಾವು ಮನೆ ಹತ್ರ ಶೋಕಿಯಾಗಿರ್ತವೆ. ನಾವು ಮನೆ ಹತ್ರ ಮಾರಲ್ಲ. ಓಕೆ, ನಾವು ಬಂದರೆ ನೆಕ್ಸ್ಟ್ ಇದೇ ಜಾತ್ರೆಗೆ ಬಿಡೋದು. ಇದೇ ಜಾತ್ರೆ ಮುಂದಿನ ವರ್ಷ ಬರ್ತೀರಾ? ಮುಂದಿನ ವರ್ಷ ಬರ್ತೀವಿ. ಮುಂದಿನ ವರ್ಷ ತನಕ ಸಾಕಬೇಕು. ಮನೆ ಹತ್ರ ಒಂದು ಖುಷಿಗೋಸ್ಕರ ತಗೊಂಡಿದ್ದೀನಿ. ಮನೆ ನೀವು ವ್ಯವಸಾಯ ಮಾಡ್ತೀರಾ? ಮಾಡ್ತೀವಿ. ಹಾಂ, ಅಂದರೆ ಸಣ್ಣ ಪುಟ್ಟ ವ್ಯವಸಾಯ ಮಾಡ್ತೀವಿ. ಅರ್ತೆ ಬೇಸಾಯ, ಉಕ್ಕೆ ಹೊಡಿಯೋಕ್ಕೆ ಟ್ರ್ಯಾಕ್ಟರ್ ಐತೆ, ಟ್ರ್ಯಾಕ್ಟರ್ ಹೊಡ್ಬೇಕು. ಒಟ್ಟು ಮನೆ ಹತ್ರ ಇರೋಕ್ಕೋಸ್ಕರ ತಗೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಇಲ್ಲ ರೈತರಂತೆ. ಯಜಮಾನ್ರೆ ನಮಸ್ಕಾರ. ನಮಸ್ತೆ. ಏನು ನಿಮ್ಮ ಹೆಸರು? ಸುರೇಶ್ ಅಂದ್ಬಿಟ್ಟು. ಸುರೇಶ್ ಅಂತ. ಯಾವ ಕಡೆ ಇರ್ತಾವೋ? ನಾವು ಬೊಮ್ಮೆನಹಳ್ಳಿ. ಇಲ್ಲ ಎಲ್ಲ ನೀವು ಲೋಕಲ್ ಇಲ್ಲಿಯವರೇನೆ? ಇಲ್ಲೇ ಓಕೆ, ಇವಾಗ ನೀವು ತುಂಬ ಜೊತೆ ದನ ಕರು ಕಟ್ಟಿರ್ತೀರಾ, ವ್ಯವಸಾಯ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ? ಇಲ್ಲ ಮಾಡಿದ್ದೀರಾ ಇಲ್ಲ ನೀವು ಶೋಕಿ ಮಾಡ್ತಾಯಿದ್ದೀರಾ? ವ್ಯವಸಾಯ ನಮ್ಮದು. ವ್ಯವಸಾಯ ನಿಮ್ಮದು ವರ್ಷ ಎಲ್ಲ ಇರ್ತದೆ. ವರ್ಷ ಎಲ್ಲ ಇರ್ತದೆ. ಅಲ್ಲೇ ಗೊತ್ತಾಗೋಯ್ತದಲ್ಲ ಪಟಾಪಟಿ ಚಡ್ಡಿ, ಚಡ್ಡಿ ಕಾಕಿ ಚಡ್ಡಿ. ಅಣ್ಣ ಇವಾಗ ಇಷ್ಟು ವರ್ಷ ಜಾತ್ರೆ ಮಾಡ್ಕೊಂಬಂದಿದ್ದೀರಾ, ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಏನು ಚೇಂಜ್ ಅನ್ನಿಸ್ತಿದೆ? ಪ್ರತಿ ವರ್ಷ ಬಂದಿದ್ದ ದಿವಸನೇ ಮಾರ್ಕೊಂಡು ಮನೆಗೆ ಹೋಗ್ಬಿಡವು. ಒಂದು ದಿನನೇ ಬಂದಿದ್ದ ದಿವಸನೇ ಗೊಂತನೆ ಆಗ್ತಿರಲಿಲ್ಲ ನಾವು. ಹಾಂ, ಹಂಗೆ ಕಬ್ಬಿ ಮಳೆಲ್ಲೇ ಮಾರ್ಬಿಟ್ಟು ಹೊಂಟೋಗ್ವಿ. ಓಕೆ. ಈ ಸರಿ ಮೊನ್ನೆ 3 ಸಾಗೋಯ್ತು. ಓಕೆ, ಏನೂ ಪ್ರಯೋಜನ ಆಯ್ತಲ್ಲ ಬುಕ್. ಈ ಸರಿ ಬುಕ್ಕ ಏನೂ ಪ್ರಯೋಜನ ಆಯ್ತಲ್ಲ, ಫುಲ್ ಸತ್ತೋಯ್ತು. ಓಕೆ, ಈಗ ಒಂದೇ ದಿನಕ್ಕೆ ನೀವು ದನನ ಮಾರ್ಕೊಂಡು ಮನೆಗೆ ಹೋಗ್ತಿದ್ದವರು? ನಾವು ಕಬ್ಬಿ ಮಳೆನೇ ಓದ್ಬಿಟ್ಟು ಮಾರ್ತಿದ್ದು. ಆ ಥರ ಗಳನೇ ಹೋಯ್ತಿರ್ಲಿಲ್ಲ. ಓಹೋ, ಆ ಥರ ಇದ್ದಂಥದ್ದು. ಇದಕ್ಕೆಲ್ಲ ಏನು ಕಾರಣ ಇರ್ಬೋದು, ಏನು ಪರಿಸ್ಥಿತಿ ಇರ್ಬೋದು? ಅದೇ ಇದು 3 ಲಕ್ಷ ತಂದ್ಬಿಟ್ಟು 10 ಲಕ್ಷ 17 ಲಕ್ಷ 15 ಲಕ್ಷ ಬಿಡ್ತಾರೆ ಸುಮ್ಮನೆ. ಇಲ್ಲಿ ರೀಲ್ನ ತರಬೇಕು. ನಿಜವಾದ ರೈತ ಅಂದರೆ ವರ್ಷ ಎಲ್ಲ ಗೇಯ್ಬೇಕು. ಅವನು ರೈತ. ಈ ಒಂದೊಂದು ನೆನ್ನೆ ತಂದ್ಬಿಟ್ಟು ಇವತ್ತು ತಂದ್ಬಿಟ್ಟು ಅಲ್ಲಿ ಎಷ್ಟು ಕೊಟ್ಟಪ್ಪ ಅಂದರೆ 85 ಕೊಂಡಿರ್ತಾನೆ. ಒಂದು 20 ಕೋಟೆ ಕಣೋ, ಒಂದು 30 ಕೋಟೆ ಕಣೋ ಅಂತಾನೆ. ಇನ್ನೊಬ್ಬ ರೈತ ಕಟ್ಟಕ್ಕೆ ಮನಸ್ಸಾಯ್ತಾ ಇಲ್ಲ. ಎಲ್ಲಿ ತರೋದು, ದುಡ್ಡು ಎಲ್ಲಿ ತರೋದು ಅಂತ ಎದುರ್ತಾರೆ. ಆ ಥರ ಅದೊಂದು ಆಗ್ಬಿಟ್ಟೆ ಸಮಸ್ಯೆ ಈಗ. ಆ ಥರ ಸಮಸ್ಯೆ ಆಗಿದೆ. ಓಕೆ, ಒಟ್ಟಿನಲ್ಲಿ ನಿಮ್ಮ ಲೆಕ್ಕಾಚಾರದಲ್ಲಿ ಒಬ್ಬ ರೈತನ್ನ ತುಳಿತಿದ್ದಾರೆ ಅಂತ ಆಯ್ತು. ತುಳಿದಾಗ್ತಾ ಇದ್ದಾರೆ. 101% ರೈತರನ್ನ ತುಳಿತಿದ್ದಾರೆ. ಅದರಿಂದ ನಮಗೆ ಏನು ಹೆಲ್ಪ್ ಆಗ್ತಿಲ್ಲ, ಅವ್ರಿಗೆ ಹೆಲ್ಪ್ ಆಗ್ತಿರ್ಬೋದು. ಸೋಷಿಯಲ್ ಮೀಡಿಯಾಗಳಲ್ಲಿ ಮಿಂಚ್ಕೋತಾವ್ರೆ ಅನ್ನೋದು ನಿಮ್ಮ ಒಂದು ವಾದ. ನೋಡಿ, ನಾವೆಲ್ಲ ವರ್ಷ ಎಲ್ಲ ಮೇವು ಹಾಕ್ಬಿಟ್ಟು ಗೊಂತಿಗೆ ಹಾಕಿದೀವಿ. ಓಕೆ, ನೋಡಿ ಆ ಸುತ್ತ ನೋಡಿ ಪೆಂಡಲ್ಗಳೆಲ್ಲ ನೋಡಿ ಹೆಂಗೇನೆ ನೋಡ್ತಾ ಇರ್ಬೋದು ಸ್ವಾಮಿ. ಎಲ್ಲ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿಸ್ಕೊಂಡು ಯಾವ ಥರ ಪೆಂಡಾಲ್ಗಳು ಹಾಕ್ಕೊಂಡು ನೋಡಿ, ಎಲ್ಲ ಶೋಕಿ ಮಾಡಿಕೊಂಡು ಶೋಕಿಲ್ಲ ಸರಿನಾ? ನೋಡಿ ಇಲ್ಲಿರೋರೆಲ್ಲ ಹೆಂಗೆ ಅಂದರೆ ಈ ಮರದ ಬುಡದಲ್ಲಿ ಕಟ್ಟಾಕೊಂಡು ಪಾಪ ನೋಡಿ ಹಿಂಗೆಲ್ಲ ಇದು ಮಾಡಿಕೊಂಡು ಚಳಿಲಿ ಮುಳುಗಿಸ್ಕೊಂಡು ನೋಡಿ ಈ ಲೆಕ್ಕಾಚಾರಕ್ಕೆ ಇದ್ದಾರೆ. ಓಕೆ ಅಣ್ಣ, ನೀವು ಅಥವಾ ಓದಿದ್ದೀರಾ ಅಥವಾ ಓದಿಲ್ವಾ? ಏನಕ್ಕೆ ನೀವು ಯಾವಾಗ ITI ಮಾಡಿದ್ದೀರಾ? 2002 ITI ಫಸ್ಟ್ ರ್ಯಾಂಕ್ ಬಂದು ಏನು ಮಾಡಿದ್ರಣ್ಣ? ಆಗಲಿಲ್ಲ, ಡ್ಯೂಟಿ ಸಿಕ್ಕಲಿಲ್ಲ. ಹಾಂ, ಡ್ಯೂಟಿ ಸಿಕ್ತಿರೋ ಕಾರಣ ವ್ಯವಸಾಯಕ್ಕೆ ಹೇಳ್ಬಿಟ್ಟೆ ನಾನು. 2002 ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿ ಡ್ಯೂಟಿ ಸಿಗ್ತಿರೋ ಕಾರಣ 2000ಕ್ಕೆಲ್ಲ ಡ್ಯೂಟಿ ಮಾಡ್ಬೇಕು, ಅವ್ರ ಹತ್ರ ಕೈ ಚಾಚಬೇಕಲ್ಲ ಅಂದ್ಬಿಟ್ಟು ನಾನು ವ್ಯವಸಾಯಕ್ಕೆ ಹೇಳಿದೆ. ವ್ಯವಸಾಯ ಅಂದರೆ ಮೂಲ ವ್ಯವಸಾಯನೇ ನಿಮ್ಮದು? ಮೂಲ ವ್ಯವಸಾಯನೇ. ಬಸವಣ್ಣನೇ ನನಗೆ ವ್ಯವಸಾಯ ಕಾರಣ. ಆ ಥರ. ಓಕೆ, ಇವಾಗ ನಾವಿಲ್ಲ, ಬಸವಣ್ಣ ಇಲ್ಲ ಅಂದರೆ ನೀವಿಲ್ಲ. ಓಕೆ, ಈಗ ಈ ಜಾತ್ರೆಯಲ್ಲಿ ಏನಾರ ಮಾರಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಮಾರಲ್ಲ, ತಿರೋದಾಗ ಇನ್ನೂ ಹೈಟ್ ಹಾಕಕ್ಕೆ ಸಾಕ್ತೀನಿ. ಆ ಥರ ಇನ್ನೂ ಜೋರಾಗಿ ಸಾಕ್ತೀನಿ. ಬಟ್ ಆ ಥರ ಏನು ಶೋಕಿಗೆ ಅಂತ ಏನು ಸಾಕಲ್ಲ, ಬೆಳಗ್ಗೆ ಇದ್ರೆ ನಾವು ನನ್ನ ಕೆಲಸನೂ ಆಗಬೇಕು, ನನ್ನ ಶೋಕಿನೂ ಆಗಬೇಕು. ಆ ಥರ. ಓಕೆ, ಯಾರು ಬಂದರೆ ಕೊಡ್ತೀರಾ? ಹಾಗಾದ್ರೆ ಕೊಡ್ತೀನಿ. ನಿಮ್ಮ ಮೊಬೈಲ್ ನಂಬರು? 9916 243 243 108 243 108.
ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇವರ ದನಗಳಾಗಿರ್ತವೆ. ಪ್ರತಿ ಒಂದು ವ್ಯವಸಾಯನೂ ಗೊತ್ತು. ಯಾಕೆಂದ್ರೆ ಇವರು ಶೋಕಿಗೆ ಮೇಯಿಸ್ತಕ್ಕಂಥ ಬಣ್ಣದ ಜಾತಿ ದನ ಕಟ್ಕೊಂಡಿಲ್ಲ, ಕತ್ತೆ ಥರ ಗೇಯ್ಬೇಕು ಅನ್ನೋಂಥ ಜಾತಿ ದನ ಕಟ್ಕೊಂಡಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆಂದರೆ ಈ ಥರ ಕಟ್ಕೊಂಡು ಈ ಥರ ಮಾಡೋದು ತುಂಬಾ ಕಷ್ಟ. ಯಾಕೆಂದರೆ ಆ ಥರ ಇದ್ದಾಗ ರೈತರು ನಿಜವಾಗಿ ರೈತರು ಎಲ್ಲಿರ್ತಾರೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ. ಯಾಕೆಂದರೆ ಒಬ್ಬರು ರೈತ ದೇಶದ ಬೆನ್ನೆಲುಬು ಅಂತ ನಾವು ಬಡ್ಕೊತ ಇರ್ತೀವಿ. ಇಲ್ಲಿ ನೋಡಿದ್ರೆ ದೇಶದ ಬೆನ್ನೆಲುಬನ್ನೇ ಒಂದು ಲೆಕ್ಕಾಚಾರಕ್ಕೆ ತುಳಿದ್ಬಿಟ್ಟು ನಾವು ನಮ್ಮ ಬೆಳೆನ ನಾವು ಬೇಯಿಸ್ಕೊತಾ ಇದ್ದೀವಿ. ಯಾರು ಏನಾರ ಅಂದ್ಕೊಳ್ಳಿ, ಏನಾರ ಮಾತಾಡ್ಕೊಳ್ಳಿ, ನಾನು ಇರೋದನ್ನು ಓಪನಾಗೇ ಹೇಳ್ತೀನಿ. ಅವ್ರು ಯಾರು ಎಷ್ಟೇ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನಾವಿರೋದೇ ರೈತರ ಪರ. ಮೂಲ ರೈತರನ್ನ ವೀಡಿಯೋ ಮಾಡ್ತಾ ಪ್ರತಿಯೊಂದನ್ನು ಕೂಡ ಹಂಚ್ಕೊತೀನಿ. ಓಕೆ ಯಜಮಾನ್ರೆ, ಇವಾಗ ಈ ವರ್ಷ ಹಾಗಾದರೆ ಜಾತ್ರೆಯಲ್ಲಿ ಇನ್ನೂ ಎಷ್ಟು ದಿನ ನಡೀತದೆ? ಇನ್ನು 3 ದಿವಸ, ಸೋಮವಾರ ಭಾನುವಾರ ಗಂಟ ಲೆಕ್ಕ. ಭಾನುವಾರ ಗಂಟ ಅವತ್ತಿಗೆ ನಡೆದ್ರೆ ನಡೀತು, ಇಲ್ಲ ಅಂದರೆ ಇಲ್ಲ, ಹೇಳೋಕ್ಕಾಗಲ್ಲ ಅವೆಲ್ಲ, ಹೇಳೋಕ್ಕಾಗಲ್ಲ. ಓಕೆ, ಅಂದರೆ ಈ ವರ್ಷ ಖುಷಿ ಇಲ್ಲ ಅಂತ ಆಯಿತು. ಅದೇ ಅಸಕ ಎಂತ ಹೇಳ್ತದಲ್ಲ, ಸಮಾಧಾನಕರ ಬಹುಮಾನ ಅಂತಾರಲ್ಲ, ಹಂಗಾಯ್ತು ನಮ್ಮ ಪರಿಸ್ಥಿತಿ. ಹಂಗಾಗೈತೆ. ಇತ್ತಾಗಿ ಸಾಯಂಗೂ ಇಲ್ಲ, ಇತ್ತ ಬದುಕಂಗೂ ಇಲ್ಲ, ಆ ಥರ. ಅಂದರೆ ರೈತನ ಜೀವನನ ಚೆನ್ನಾಗಿ ಹಾಳು ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಯಜಮಾನ್ರೆ, ಖುಷಿ ಆಯಿತು. ರೀ ಇಲ್ಲಿ ನೋಡ್ರಿ, ಅಲ್ಲ ಕಣ್ರಿ, ಮನೇಲಿ ದನ ಕಟ್ಕೊಂಡವ್ರಿಂದ ಹೊಡೆದೋಡ್ಸಿರೋದಕ್ಕೆ ಇಲ್ಲಿ ನೋಡ್ರಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿ. ಹಂದಿಬಾಡು ತಂದಿರೋದು ಅಣ್ಣ ಏನು ಮಾಡೋಣ? ಹಂದಿಬಾಡು ಅಣ್ಣ ಕರೆಕ್ಟಾಗಿ ಹೇಳೋಣ. ಹಂದಿಬಾಡು ರೀ ಕರೆಕ್ಟಾಗಿ ಹೇಳ್ರಿ. ಓ ಇಲ್ಲಿ ನೋಡ್ರಿ, ಅರೆ ಮೇಲೆ ಹಂದಿ ತಂದಿರೋದು ಬಾ. ಇಲ್ಲಿ ನೋಡ್ರಿ, ಇದು ಕಣ್ರಿ ರೈತರು ಮನೆಯಿಂದ ಒದ್ದೋಡ್ಸವ್ರು ಏನ್ಬಿಟ್ಟು ಆ ತರ ಮುದ್ದೆ ತಿರ್ಗಿದ್ದೀರ. ಬೊಮ್ಮೆನಹಳ್ಳಿ ಪಾರಿಗೆ ಇನ್ನು ನೋಡಪ್ಪ. ಯಾರ ರೇಂಜ್ ಏನೇನೋ ಮಾಡಿಕವ್ರಪ್ಪ. ಇಲ್ಲೋಡ್ರು, ಬಾಬಾ ಬಾಬಾ ಬಾಬಾ, ಏನ್ ಗುರು ಇದು ಈ ರೇಂಜ್ಗೆ? ಓಕೆ ಓಕೆ ಆಯ್ತು, ಬರ್ತೀನಿ. ದೇವ್ರ ಒಳ್ಳೇದ್ ಮಾಡ್ಲಿ ಅಣ್ಣ. ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತ ಯೂಟ್ಯೂಬ್ ಚಾನಲ್, ಸರಿನಾ? ನಾಳೆ ಬೆಳಗ್ಗೆನೆ ಟೆಲಿಕಾಸ್ಟ್ ಆಗತ್ತಿದ್ದು. ಎಲ್ಲ ಹಾಕ್ಬಿಡೋಣ. ಸಾಗರ್ ಅಂತ ಯಾವ ಊರು ಹೊರ್ತಾವು? ಓಕೆ ಅಣ್ಣ, ಇವಾಗ ಎಷ್ಟು ವರ್ಷದ ಇತಿಹಾಸ ನೀವು ನೋಡ್ತಿರೋ ಜಾತ್ರೆ? ನಾವು ಒಂದು 4 ವರ್ಷದಿಂದ ಬರ್ತಾ ಇದೀವಿ. 4 ವರ್ಷದ ಆಗ್ಲಿಂದ ಬಂದಿದ್ರು. ಹಾಂ, ನಾವು 4 ವರ್ಷದಿಂದ ಬಂದಿದ್ದೀವಿ. ಓಕೆ. ಈಗ ನಿಮ್ಮ ತಂದೆಯವರು 4 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ದುನಿಯಾಗೂ ನೀವು ಈಗ 4 ವರ್ಷದಿಂದ ಮಾಡ್ತಿರೋ ದುನಿಯಾಗೂ 40 ವರ್ಷಕ್ಕೂ 4 ವರ್ಷಕ್ಕೂ ವ್ಯತ್ಯಾಸ ಏನಿರ್ಬೋದು? ಅಣ್ಣ ಇವಾಗ ಅಂದ್ರೆ ಏನು ಗೊತ್ತಣ್ಣ, ಸೋಷಿಯಲ್ ಮೀಡಿಯಾ, ಇವು ರೀಲ್ಸು ಚಾನಲ್ ಎಲ್ಲ ಬಂದು 2 ಲಕ್ಷದಿಂದ 5 ಲಕ್ಷ 6 ಲಕ್ಷ 7 ಲಕ್ಷ ಅಂತ ಕತೆ ಕಟ್ಟಿ ರೈತರುಗಳಿಗೆ ತಗೊಳ್ದಂಗೆ ಮಾಡಿ ದುಬಾರಿ ಮಾಡಿ, ಈಗ ಅವರು ಯಾರೋ ಯೂಟ್ಯೂಬರು ಅವ್ರಿಗೆಲ್ಲ ಇದು ಅಪ್ಡೇಟ್ ಮಾಡಿ 2 ಲಕ್ಷದಿಂದ 5 ಲಕ್ಷ ಅಂತ ಮಾಡಿ ರೈತರು ಹೋಗಿ ತಗೊಂಡು ಈ ವರ್ಷದಷ್ಟು ಜಾತ್ರೆ ಯಾವ ವರ್ಷ ಆಗಿಲ್ಲ ಅಣ್ಣ. ಅಂದ್ರೆ ಈ ವರ್ಷ ಬೂಕದ ಬೆಟ್ಟ ಪ್ಲಾಫ್ ಆಗಿದೆ ಅಂತ ಆಯ್ತಲ್ಲ? ಪ್ಲಾಫ್ ಆಗಿದೆ ಅಣ್ಣ. ಈಗ ಎಲ್ಲರೂ ದೊಡ್ಡವರು ಎಲ್ಲರೂ ಪೆಂಡಲ್ ಎತ್ತವರೆಲ್ಲ 2 ಲಕ್ಷ ಜನ 2 ಲಕ್ಷ ಜನ 5 ಲಕ್ಷ ಅಂತ ಹೇಳಿ ನಮ್ಮ ರೈತರುಗಳು ಗೊತ್ತಾಗ್ದಲ್ಲೇ ಹೋಗಿ ತಗೊಂಡು ಈ ಜಾತ್ರೆಗೆ ಬಂದು ಸರ್ ಒಬ್ಬರು ಕೇಳೋರೇ ಇಲ್ಲ ಅಣ್ಣ. ಈಗ ನಮ್ಮ ಹತ್ರ ಬೆಲೆ ಕೇಳ್ತಿದಂಗೆ ಎಲ್ಲ ರೈತರು ಕೊಳ್ಳೋರೆಲ್ಲ ಓಡೋಗ್ತಿದ್ದಾರೆ ಅಣ್ಣ. ಈಗ ಅಪ್ಪನ 40 ವರ್ಷ ಜರ್ನಿಗೂ ನಿನ್ನ 4 ವರ್ಷ ಜರ್ನಿಗೂ ಈ 4 ವರ್ಷದಲ್ಲಿ ಏರುಪೇರನ್ನ ನೀನು ನೋಡಿದ್ಯಾ? ಅಂದರೆ ಇದೆಲ್ಲದಕ್ಕೂ ಕಾರಣ ದುಡ್ಡಿರೋ ರೈತರ ಅಥವಾ ಇದಾ ಏನೋ ಸೋಷಿಯಲ್ ಮೀಡಿಯಾನ? ದುಡ್ಡಿರೋರು ಸೋಷಿಯಲ್ ಮೀಡಿಯಾ ಇಬ್ಬರು ಸೇರಿ ಆಗಿರೋದು ಕತೆ ನೋಡಿ. ಒಬ್ಬ ಸೋಷಿಯಲ್ ಮೀಡಿಯಾದವ್ರ ಹತ್ರನೇ ಇನ್ನೊಬ್ರು ದುಡ್ಡು ಇರ್ತದಣ್ಣ, ಸೋಷಿಯಲ್ ಮೀಡಿಯಾ ಕರೆಸ್ತಾರೆ 2 ಲಕ್ಷದಿಂದ 6 ಲಕ್ಷ ಅಂತಾರೆ. ರೈತರು ಗೊತ್ತಾಗಲ್ಲ, ರೈತರು ಹೋಗ್ತಾರೆ ತಗೋತಾರೆ, ಅವ್ರು ತಂದವ್ರ ಮನೇಲಿ ಸಾಕಕ್ಕೆ ಹೋಗ್ತಾರೆ. 2 ತಿಂಗಳು ವರ್ಷ ಸಾಕಿರ್ತಾರಣ್ಣ. ರೈತರಿಗೆ 1 ರೂಪಾಯಿ ಅದೇ ಇಲ್ಲ ವರ್ಷ ಸಾಕಿದವ್ರಿಗೆ. ಇವ್ರು ಸೋಷಿಯಲ್ ಮೀಡಿಯಾದವ್ರು ಹೋಗ್ಬಿಟ್ಟು ದುಡ್ಡಿರೋ ರೋಗ ಹೊರತ ತಗೊಂಡು ಬರೀ ಒಂದೇ ತಿಂಗಳಿಗೆ 1 ಲಕ್ಷ ಜನ 3 ಲಕ್ಷ ಜನ ಅಂತಾರೆ. ನಮ್ಮ ಜನ ಹೋಗಿ ತಗೊಂಡು ರೈತರುಗಳು ಅರ್ಧ ಮಾಪ್ ಆಗಿದ್ದಾರೆ ಅಣ್ಣ. ಇವಾಗ ಇಷ್ಟು ವರ್ಷದ ಜರ್ನಿಯನ್ನು ಮಾಡಿಕೊಂಡು ದನ ಕಟ್ಕೊಂಬಂದ್ರಿ. ಈಗ ನೀವು 4 ವರ್ಷಕ್ಕೆ ಮುಂಚೆ ನೀವು ದನ ಕಟ್ಟಕ್ಕೆ ಬಂದ್ರಲ್ಲ, ಯಾತಕ್ಕೋಸ್ಕರ ನೀವು ದನನೇ ಕಟ್ಟಬೇಕು ಅಂತಿರೋರು ಈ ಯೂತ್ ಸರ್ಕಲ್ ಯಾಕೆ ಬಂದ್ರಿ ನೀವು? ಅಣ್ಣ ಅದೊಂಥರ ಹುಚ್ಚು. ಈಗ ನಾನು ಅಣ್ಣ ಹಾಸನದಲ್ಲಿ BCA ಮಾಡ್ತಾ ಇದ್ದೀನಿ. ಓಕೆ. ಈಗ ನಮಗೆ ಅಂದ್ರೆ ಹಳ್ಳಿಕಾರ್ ಅಂದರೆ ಬೇಗ ಬೇರೆ ಹುಡುಗರಿಗೆ ಬೈಕ್ ಮೇಲೆ ಆಸೆ, ನಮ್ಗೆ ಹಳ್ಳಿಕಾರ್ ಅಂದ್ರೆ ಹುಚ್ಚು. ಈಗ ನಮ್ಮ ತಾತರು ನಮ್ಮ ಅಪ್ಪಾರ ಕಟ್ತಿದ್ರು, ಅದಕ್ಕೋಸ್ಕರ ನಮಗೊಂದು ಅದ್ರ ಮೇಲೆ ಒಂದು ಆಸೆ ಅಣ್ಣ. ಹಳ್ಳಿಕಾರ್ ಉಳಿಸ್ಬೇಕು, ಬೆಳೆಸ್ಬೇಕು, ಮುಂದೆ ನಮ್ಮಂಥ ಯೂತ್ರಿಗೆ ಹಳ್ಳಿಕಾರ್ ಕಟ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ.
ಆ ಥರ ನೀವು ಬೆಳೆಸೋ ನೀವು ಈ ಜನಗಳು ಈ ಥರ ಸೋಷಿಯಲ್ ಮೀಡಿಯಾಗಳನ್ನ ಇಟ್ಕೊಂಡು ಈ ಥರ ಮಾಡ್ತಾ ಬಂದರೆ ನೀವು ಬೆಳೀತಾ ಇರ್ತಕ್ಕಂಥ ಹುಡುಗರು ಕಮ್ಮಿ ಬೆಲೆಯಿಂದ ಮೇಲಕ್ಕೆ ಬರ್ತಾ ಇರ್ತೀರಾ, ಏಕ್ದಮ್ ಒಂದೇ ಸತಿ ಕುತ್ತಿಗೆನೇ ಕತ್ತರಿಸ್ದಂಗೆ ಆಗುತ್ತಲ್ಲ ಈ ಥರದಿಂದ, ಏನು ಅನಿಸುತ್ತೆ ಅವಾಗ? ನಾವು ಕಣ ಖಂಡಿತ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ಗೋಸ್ಕರ ಎಲ್ಲ ಪ್ರಮೋಷನ್ಗೋಸ್ಕರ ದಣಿನ ರೇಟ್ ಜಾಸ್ತಿ ಮಾಡಿ ಹೇಳ್ತಾರೆ. ನಮ್ಮಂತ ಯೂತ್ರು ಗೊತ್ತಾಗ್ತದೆ ಹೋಗಿ ತಗೊಂಡು ಇನ್ನು ಮುಂದಿನ ವರ್ಷದಿಂದ ಕಟ್ಟಲೇಬಾರ್ದು ಅನ್ಸ ಸ್ಥಿತಿ ಬಂದ್ಬಿಟ್ಟಿದೆ, ಮನಸ್ಥಿತಿ ಈಗಾಲೇ. ಆ ಥರ ಈಗಾಗಲೇ ನಾವು ದುಬಾರಿ ದುಡ್ಡು ಕೊಟ್ಟು ದನ ತಂದು ಈಗ ಕೇಳ ಜಾತ್ರೆಯಲ್ಲಿ ಈಗ ವ್ಯಾಪಾರ ಮಂಕಾಗಿದೆ ಅಣ್ಣ. ಕೇಳಲಿಲ್ಲ ನಾವು ಮುಂದೆ ವರ್ಷ ಕಟ್ಟಲೇಬಾರ್ದು ಅನ್ನೋ ಸ್ಥಿತಿಗೆ ಬಂದಿದೆ. ಆದರೆ ಏನಣ್ಣ ಅಭಿಮಾನಕ್ಕೋಸ್ಕರ ಕಟ್ಟಬೇಕು, ಒಂದು ವರ್ಷ ಮೇಯಿಸ್ಬೇಕು ಅನ್ನೋಕ್ಕೋಸ್ಕರ ಆ ಥರ ಇದೆ. ಓಕೆ, ಈಗ BCA ಮಾಡ್ತಿರೋ ನೀವು ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಡದೆ ಯೂತ್ ಸರ್ಕಲ್ಗೆ ಅನುಕೂಲ ಆಗಲಿ ಅಂತೇಳಿ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ನಿಮಗೆ ಮನೇಲಿ ತಂದೆ ತಾಯಿ ಯಾರು ಆಪೋಸ್ ಮಾಡಲ್ವಾ? ಮಾಡ್ತಾರಣ್ಣ, ಅವ್ರು ಮಾಡ್ತಾರೆ, ಅಲ್ಲೇ ಬಂದಿದ್ದಾರೆ ಅವರೇ. ಅವ್ರಿಗೂ ಇಷ್ಟ ಅದು, ಅದ್ರ ಜೊತೆ ಇದು ಇರಲಿ ಅಂತ ಕಾರಣಕ್ಕೋಸ್ಕರ ಸಾಫ್ಟ್ವೇರ್ ಫೀಲ್ಡಲ್ಲೇ ಆಗಲ್ಲ, ಅದ್ರ ಜೊತೆ ಇದು ಇರಲಿ ಅಂತ ಇದು ಅಂತ ಮಾಡ್ತಾ ಇದ್ದೀರಾ. ಈ ದನಗಳಲ್ಲೆಲ್ಲ ವ್ಯವಸಾಯ ಎಲ್ಲ ಮಾಡ್ತೀರಾ ನೀವು? ಮಾಡ್ತೀವಣ್ಣ, ಎಲ್ಲ ವ್ಯವಸಾಯ ಮಾಡ್ತೀರಾ. ಓಕೆ, ಯಾರಾದರೂ ಬಂದರೆ ಇಲ್ಲಿ ಮಾರಲಿಲ್ಲ ಅಂದರೆ ಮನೆ ಹತ್ರ ಕೊಡ್ತೀರಾ? ಮನೆಯವ್ರು ಮಡಿಕತ್ತೀವಣ್ಣ, ಇಲ್ಲಾಂದ್ರೆ ಒಂದು ವರ್ಷ ಹುಲ್ಲಾಕಕ್ಕೂ ರೆಡಿ ಅಣ್ಣ. ರೆಡಿ ಅಣ್ಣ. ಮೊಬೈಲ್ ನಂಬರು 9538825952. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇವರು ಎತ್ತುಗಳು. ಕೆಲಸ ಎಲ್ಲ ಹೊಡೆದವಂತೆ, ಉಳುಮೆ ಕೆಲಸ ಎಲ್ಲ ಮಾಡ್ತಾರೆ. ಹಾಗಾಗಿ ಇವರು ಮೂಲ ರೈತರು. ಯಾಕೆಂದರೆ ತಂದು ಸಾಕಿ ಇಷ್ಟು ದಿನ ಅದರ ಸೇವೆ ಮಾಡಿ ಇವತ್ತು ಸಾಕ್ತಿರ್ತಕ್ಕಂಥ ಒಂದು ಜನ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ಈ ಸುಳಿಗಳು ಇನ್ನೊಂದು ಎಲ್ಲ ನಾನು ಫಸ್ಟೇ ನೋಡಿರ್ತೀನಿ. ಆಲ್ಮೋಸ್ಟ್ ಅಲ್ಲೂ ನೋಡಿ ನಾನು ಇನ್ನೊಂದು ಸತಿ ಹೇಳಿರ್ತೀನಿ. ಹಾಗೆಯೇ ನೋಡ್ತಾ ಇರ್ಬೋದು ಸ್ನೇಹಿತರೆ, ಎರಡೂ ದನಿಗೆ ಯಾವುದೇ ತಪ್ಪನ ಸುಳಿ ಆಗಲಿ ಬಲಗಡಿಕಿರೋ ಸುಳಿ ಆಗಲಿ ಯಾವುದೂ ಇಲ್ಲ, ತೊಂದರೆ ಇಲ್ಲ. ಖುಷಿಯಾಗಿ ಜನ ಬಂದು ತೊಗೋಬೋದು. ಮೂಲ ರೈತರ ಮನೆ ದನ. ನಾವು ಆಲ್ಮೋಸ್ಟ್ ಅಲ್ಲೂ ಸಣ್ಣ ರೈತರುಗಳನ್ನ ನಾವು ಅವ್ರ ನೋವೇನು ಅಂತ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಈ ವರ್ಷ 101% ಪ್ರತಿಯೊಂದು ಜಾತ್ರೆನೂ ಕೂಡ ಫ್ಲಾಪ್ ಆಗ್ತಾ ಬರ್ತಾಯಿದೆ. ಅದಕ್ಕೆ ಮೂಲ ಕಾರಣ ನಮ್ಮಂಥ ಸೋಷಿಯಲ್ ಮೀಡಿಯಾದವರು, ಜೊತೆಗೆ ದೊಡ್ಡ ಎತ್ಗಳು ಕಟ್ಟಬೇಕು, ನಾನು ದೊಡ್ಡ ಲೆವೆಲಲ್ಲಿ ಹೆಸರು ಮಾಡಬೇಕು ಒಂದೇ ರಾತ್ರಿಗೆ ಅನ್ನೋ ಲೆವೆಲ್ಗೆ ಹೋಗ್ತಿದ್ದಾರಲ್ಲ, ಎಲ್ಲರೂ ಕೂಡ ಇದೆ. ಚಿಕ್ಕದನಕ್ಕೂ ಚಿಕ್ಕ ಬೆಲೆ ಇದೆ, ದೊಡ್ಡದನಕ್ಕೆ ದೊಡ್ಡ ಬೆಲೆ ಇದೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದರೆ ಅದು ನಿಯತ್ತಾಗಿ ನಿಜ ಹೇಳಬೇಕು, ಆವಾಗ ಅದಕ್ಕೆ ಬೆಲೆ ಇದೆ. 5 ಲಕ್ಷಕ್ಕೆ 10 ಲಕ್ಷ ಹೇಳ್ಕೊಳ್ಳೋದು, 10 ಲಕ್ಷಕ್ಕೆ 1 ಲಕ್ಷ ಹೇಳ್ಕೊಳ್ಳೋದು ಅದು ಬೆಲೆ ಅಲ್ಲ. ಈಗ 10 ಲಕ್ಷ ಕೊಡ್ತಂದ್ಬಿಟ್ಟು ಬರೀ 1 ಲಕ್ಷಕ್ಕೆ ತಂದೆ ಅಂದರೆ ಯಾರೂ ನಂಬಲ್ಲ. 5 ಲಕ್ಷದನ್ನು 10 ಲಕ್ಷಕ್ಕೆ ತೊಗೊಂಡ್ರೆ ಅಂದರೆ ಯಾರೂ ನಂಬಲ್ಲ. ಹಾಗಾಗಿ ದಯವಿಟ್ಟು ಜನ ಇದನ್ನು ತಿಳ್ಕೋಬೇಕು. ಮುಂದಿನ ದಿನಗಳಲ್ಲಿ ಯೂತ್ ಸರ್ಕಲ್ ಈ ಥರ ಯೂತು ಕಟ್ಟೋದಕ್ಕೆ ಒಂದು ಹೆಲ್ಪ್ ಆಗಬೇಕು. ಅಣ್ಣ, ನಿಮಗೆಲ್ಲ ಸುಳಿ ಸುದ್ದಿ ಎಲ್ಲ ನೋಡೋಕ್ಕೆ ಬರುತ್ತಾ? ನೋಡಕ್ಕೆ ಬರ್ತದೆ, ಆದರೂ ನಮ್ಮ ಅಪ್ಪ ಅವ್ರು ನೋಡ್ತಾರೆ. ನಿಮ್ಮ ಅಪ್ಪ ಎಲ್ಲ ಇದ್ದಾರೆ, ಏನು ನೋಡ್ತಾರೆ, ಏನು ತೊಂದರೆ ಏನಿಲ್ಲ. ಓಕೆ, ಯಾರು ಬಂದರೆ ಕೊಡಿ ಅಣ್ಣ. ಆದರೆ ಜಾತ್ರೆ ಒಳಗಡೆ ಬಂದರೆ ಮಾರಿ, ದೇಶಿಕರು ಬಂದರೆ ಆದಷ್ಟು ₹1 ಕಮ್ಮಿಗೆ ಕೊಡಿ, ತೊಂದರೆ ಇಲ್ಲ. ಇನ್ನು ಎಷ್ಟು ದಿನ ನಡೀತದೆ ಅಣ್ಣ ಜಾತ್ರೆ? ಇನ್ನೂ 3 ದಿನ ನಡೆಯುತ್ತೆ. ಇನ್ನು 3 ದಿನ, ಭಾನುವಾರದವರೆಗೂ ಇರುತ್ತೆ. ನೋಡಿ ಸ್ನೇಹಿತರೆ, ಭಾನುವಾರದವರೆಗೂ ಸೋಮವಾರದವರೆಗೂ ಜಾತ್ರೆ ಇರುತ್ತಂತೆ. ಸೋಮವಾರ ಖಾಲಿ ಆಗುತ್ತಂತೆ. 101% ಯಾವುದೇ ಒಂದು ದೇಶಿಕರು ಎಲ್ಲೇ ಬರ್ತೀನಿ ಏನಾದ್ರು ದಯವಿಟ್ಟು ಬನ್ನಿ, ಬಂದು 101% ಜಾತ್ರೆಯಲ್ಲಿ ನೀವು ಪಾಲ್ಗೊಳ್ರಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಅಣ್ಣ.